ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮದುವೆ ಮನೆಗೂ ತಟ್ಟಿದ LPG ಸಿಲಿಂಡರ್ ಬಿಸಿ. LPG ಸಿಲಿಂಡರ್ ಸಿಗದೆ ಮದುವೆ ಮನೆಯವರ ಪರದಾಟ. ದಾವಣಗೆರೆಯ ಶ್ರೀ ನಿಮಿಷಾಂಬ ಕಲ್ಯಾಣ ಮಂಟಪ ಕಳೆದ 2 ದಿನಗಳಿಂದ ಸಿಲಿಂಡರ್ಗಾಗಿ ಹುಡುಕಾಟ. ಸಿಲಿಂಡರ್ ಬೆಲೆ ಹೆಚ್ಚಳದಿಂದ 5 ರಿಂದ 6 ಸಾವಿರ ರೂಪಾಯಿ ಹೊರೆ. ಮದುವೆಗೆ ಬೇಕಾದ ಅಡುಗೆ ಪದಾರ್ಥ ಎಲ್ಲವೂ ರೆಡಿ, ಆದರೆ ಅಡುಗೆ ತಯಾರಿಸೋಕೆ ಸಿಲಿಂಡರ್ ಅಭಾವ. ಮತ್ತೊಂದು ಕಡೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೂ ತಟ್ಟಿದ್ದ ಸಿಲಿಂಡರ್ನ ಬಿಸಿ. ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಆಹಾರ ತಯಾರಿಸೋದಕ್ಕೆ ಸಿಲಿಂಡರ್ ಕೊರತೆ. ನೋಡಿ, ನಾವು ಕೇವಲ ಹೋಟೆಲ್ ಮಾತ್ರ ಫೋಕಸ್ ಮಾಡೋದಕ್ಕಾಗಲ್ಲ. ನಿಮಗೆ ಗ್ಯಾಸು ಅಂತ ಬಂದಾಗ ನೋಡಿ ಎಷ್ಟೆಲ್ಲ ಖರ್ಚು ಮಾಡಿರ್ತಾರೆ, ಎಷ್ಟು ದಿನ ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ. ಮದುವೆ ಮನೆ ಅಂತಂದರೆ ಅದು ತಯಾರಿ ಒಂದು 6 ತಿಂಗಳಿಂದನೇ ಶುರು ಆಗಿರುತ್ತೆ. ಇದೇ ಐಟಮ್ಸ್ ಬೇಕು, ಇಷ್ಟೇ ಜನ ಬರ್ತಾರೆ, ಇಷ್ಟು ಜನ ಕರೆದಿರ್ತಾರೆ. ಈ ಗ್ಯಾಸೇ ಇಲ್ಲ ಅಂತಂದರೆ ಆ ಮದುವೆ ಮನೆ ಕತೆಗೇನು ಹೇಳಿ ಅಲ್ವಾ? ಇನ್ನೊಂದು ಕಡೆಯಲ್ಲಿ ಹಾಸ್ಟೆಲ್, ಪಾಪ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಸ್ ಇರುತ್ತೆ, ಓದ್ಕೊಳ್ಬೇಕಾಗಿರುತ್ತೆ, ಅಲ್ಲಿ ಫುಡ್ ಇಲ್ಲ ಅಂತ ಅಂದರೆ ಅಲ್ಲಿದ್ದ ಪರಿಸ್ಥಿತಿ. ಸೊ ತೀರಾ ಸಮಸ್ಯೆ ಆಗುತ್ತೆ. ನಾವು ಯುದ್ಧ 12ನೇ ದಿನ ಕಾಲಿಡ್ತಾ ಇರೋದು, 12ನೇ ದಿನಕ್ಕೆ ನಮ್ಗೆ ಈ ಥರದೊಂದು ಪರಿಸ್ಥಿತಿ. ಇನ್ನೇನಾದರೂ ಅವ್ರುಗಳು ಹೇಳ್ತಾ ಇರೋಂಗೆ 3 ತಿಂಗಳು 6 ತಿಂಗಳು ಎಷ್ಟು ತಿಂಗಳು ಬೇಕಾದ್ರೂ ಯುದ್ಧ ಮಾಡ್ತೀವಿ, ಯುದ್ಧ ನಿಲ್ಸೋದು ನಮಗೆ ಗೊತ್ತು, ನಾವು ನಿಲ್ಲಿಸಲ್ಲ, ಇದು ಹಿಂಗೆ ಮುಂದುವರ್ಕೊಂಡು ಹೋಯ್ತು ಅಂತಂದರೆ ನಮ್ಮ ಸಿಚುವೇಶನ್ ಏನು? ಯಾವ ಯುದ್ಧನೂ ಇಲ್ಲ, ಏನೂ ಇಲ್ಲ, ಬಟ್ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. ಅದ್ಯಾವುದೋ ಮದುವೆ ಮನೆಗೆ ಅಲ್ಲೆಲ್ಲೋ ನಡೀತಾ ಇರೋ ಯುದ್ಧದ ಎಫೆಕ್ಟ್ ಆಗುತ್ತೆ ಅಂತಂದರೆ ಎಷ್ಟರ ಮಟ್ಟಿಗೆ ಇದು ಚೈನ್ ಲಿಂಕ್ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಕೇಂದ್ರ ಸರ್ಕಾರ ಹೇಳಿರೋ ಪ್ರಕಾರ 75 ದಿನಗಳವರೆಗೂ ಸಮಸ್ಯೆ ಇಲ್ಲ ಅಂತ. ಖಾಲಿ 20 ದಿನವೂ ಆಗಿಲ್ಲ, ಆಗಲೇ ಸಮಸ್ಯೆ ಶುರು ಆಗಿದೆ. ಮತ್ತು ಇದಕ್ಕೆ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ. ಬೇರೆ ರಾಷ್ಟ್ರಗಳ ಜೊತೆಗೆ ಮಾತುಕತೆಯನ್ನು ಮಾಡಬೇಕು, ಒಪ್ಪಂದ ಮಾಡ್ಕೊಳ್ಬೇಕು, ಅದಕ್ಕೆ ಸಂಬಂಧಪಟ್ಟಂತೆಗೆ ಟೈಮ್ ಬೇಕಾಗತ್ತೆ ಅಂತ. ಬಟ್ ಅಲ್ಲಿವರೆಗೂ ಆರ್ಥಿಕವಾಗಿ ಹೊಡೆತ ಬೀಳೋದನ್ನು ನಾವು ಗಮನಿಸಬೇಕಾಗತ್ತೆ. ಮತ್ತು ಮಾನಸಿಕ ಒತ್ತಡನೂ ತಾನೇ ಇವೆಲ್ಲ. ಊಟ ಇಲ್ಲ ಅಂತಂದರೆ ಯಾರಿಗೇನು ತಾನೇ ಮಾಡೋದಕ್ಕಾಗತ್ತೆ? ಈಗ ಈ ಮದುವೆ ಮನೆಯದು ಹಾಗೆ ಅಲ್ವಾ, ಒಂದು ಆರ್ಥಿಕ ಹೊಡೆತ, ಇನ್ನೊಂದು ಮಾನಸಿಕ ಹೊಡೆತ. ಇದನ್ನೆಲ್ಲ ಹೆಂಗೆ ಕಂಟ್ರೋಲ್ ಮಾಡೋದು? ಕಷ್ಟ ಆಗ್ತಾ ಇದೆ ಪರಿಸ್ಥಿತಿ. ಈಗ ಈ ಸಿಲಿಂಡರ್ ಸಮಸ್ಯೆಯಿಂದ ನಮ್ಮ ಹಾಸ್ಟೆಲ್ ಮಕ್ಕಳಿಗೆ ಈಗ ಸೆಕೆಂಡ್ PUC ಎಕ್ಸಾಮ್ಸ್ ನಡೀತಾ ಇದೆ. ಈ ಟೈಮಲ್ಲಿ ಅವರಿಗೆ ನಾವು ಊಟ ಸರಿಯಾಗಿ ಕೊಡೋಕ್ಕಾಗ್ದಲೆ, ಎಜುಕೇಷನ್ ಕೂಡ ಒತ್ತಡದಿಂದ ಅವರು ಓದ್ತಿದ್ದಾರೆ ಮಕ್ಕಳು. ಈ ಸಮಸ್ಯೆ ನಮಗೆ ತುಂಬ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ತುಂಬ ಇದಾಗಿದೆ. ಈ ಸರ್ಕಾರ ಸ್ವಲ್ಪ ಅವ್ರ ಎಚ್ಚರಿಕೆಯಿಂದ ವಹಿಸಬೇಕು. ಈಗ ನಾವು ಹೊರಗಡೆ ಕಮರ್ಷಿಯಲ್ಲು ತೊಗೊಳ್ಳೇಬೇಕು ಹಾಸ್ಟ್ಲಿಗೆ ಅಂತ ಹೇಳ್ಬಿಟ್ಟು. ನಾವು ಹೌಸ್ ಹೋಲ್ಡನ್ನು ತೊಗೊಳಕ್ಕಾಗಲ್ಲ ಪ್ರೆಸೆಂಟ್ಲಿ ಈಗ ಸಿಲಿಂಡರ್ಸ್ನ. ಸೊ ಈ ಸಿಲಿಂಡರ್ಸ್ ನಾವೇನಾಗಬೇಕು ಅಂತಂದರೆ ಈಗ ಸರ್ಕಾರ ತುಂಬ ಎಚ್ಚರಿಕೆ ವಹಿಸಬೇಕು. ಯುದ್ಧ ಅದು ಕಾರಣದಿಂದ ಅರ್ಥ ಆಗುತ್ತೆ. ಬಟ್ ಇಲ್ಲಿ ನಮಗೆ ಮಕ್ಕಳಿಗೆ ಈಗ ನಾವು ಎಲ್ಲಿ ಹೊರಗಡೆಯಿಂದ ತರಿಸಿದ್ರೂ ಹೋಟ್ಲುಗಳು ಕೂಡ ಸಮಸ್ಯೆ ಆಗ್ತಾ ಇದೆ. ಕಮರ್ಷಿಯಲ್ ಯೂಸ್ ಮಾಡ್ತಿರೋದ್ರಿಂದ ನಮ್ಮದ್ರಲ್ಲೂ ಅಷ್ಟೇ ಈ ಮಕ್ಕಳಿಗೆ ಟೈಮ್ಗೆ ಊಟನೂ ಕೊಡೋಕ್ಕಾಗ್ತಾ ಇಲ್ಲ, ಅವ್ರಿಗೆ ವಿದ್ಯಾಭ್ಯಾಸನೂ ಕೊಡೋಕ್ಕಾಗ್ತಿಲ್ಲ. ಈಗ ಮನೆಗೆ ಕಳಿಸಿದ್ವಿ ಅಂತಂದರೆ ಹಾಸ್ಟೆಲ್ ಮಕ್ಕಳು ಇಲ್ಲಿ ಯಾವ ಥರ ಇಲ್ಲಿ ಇರಬೇಕು ಅನ್ನೋದು ಪೇರೆಂಟ್ಸ್ಗೂ ಕುತೂಹಲ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಸರ್ಕಾರವು ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ ಅವ್ರನ್ನ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೇಳ್ಕೊತೇನೆ. ಈಗ ಈ ಸಿಲಿಂಡರ್ ಸಮಸ್ಯೆಯಿಂದ ನಮ್ಮ ಹಾಸ್ಟೆಲ್ ಮಕ್ಕಳಿಗೆ ಈಗ ಸೆಕೆಂಡ್ PUC ಎಕ್ಸಾಮ್ಸ್ ನಡೀತಾ ಇದೆ. ಈ ಟೈಮಲ್ಲಿ ಅವರಿಗೆ ನಾವು ಊಟ ಸರಿಯಾಗಿ ಕೊಡೋಕ್ಕಾಗ್ದಲೆ, ಎಜುಕೇಷನ್ ಕೂಡ ಒತ್ತಡದಿಂದ ಅವರು ಓದ್ತಿದ್ದಾರೆ ಮಕ್ಕಳು. ಈ ಸಮಸ್ಯೆ ನಮಗೆ ತುಂಬ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ತುಂಬ ಇದಾಗಿದೆ. ಈ ಸರ್ಕಾರ ಸ್ವಲ್ಪ ಅವ್ರ ಎಚ್ಚರಿಕೆಯಿಂದ ವಹಿಸಬೇಕು. ಈಗ ನಾವು ಹೊರಗಡೆ ಕಮರ್ಷಿಯಲ್ಲು ತೊಗೊಳ್ಳೇಬೇಕು ಹಾಸ್ಟ್ಲಿಗೆ ಅಂತ ಹೇಳ್ಬಿಟ್ಟು. ನಾವು ಹೌಸ್ ಹೋಲ್ಡನ್ನು ತೊಗೊಳಕ್ಕಾಗಲ್ಲ ಪ್ರೆಸೆಂಟ್ಲಿ ಈಗ ಸಿಲಿಂಡರ್ಸ್ನ. ಸೊ ಈ ಸಿಲಿಂಡರ್ಸ್ ನಾವೇನಾಗಬೇಕು ಅಂತಂದರೆ ಈಗ ಸರ್ಕಾರ ತುಂಬ ಎಚ್ಚರಿಕೆ ವಹಿಸಬೇಕು. ದಾವಣಗೆರೆ 11-12 ಇವತ್ತು ನಾಳೆ ನಮ್ಮ ತಮ್ಮರ ಮದುವೆ ಹಮ್ಮಿಕೊಂಡಿದ್ದೀವಿ. ಇವಾಗ ನೋಡ್ರಿ, ಆಲ್ಮೋಸ್ಟು ಲಕ್ಷಾಂತರ ಗಟ್ಟಲೆ ಖರ್ಚು ಮಾಡಿ ರೇಷನ್ನು ಎಲ್ಲ ತರಕಾರಿ ಎಲ್ಲ ತೊಗೊಂಬಂದು ಲಕ್ಷಾಂತರ ಗಟ್ಟಲೆ ಖರ್ಚು ಮಾಡಿ ಚೌಟ್ರಿಲಿ ಹಾಕಿದ್ದೀವಿ. ಮೇಯ್ನ್ ಬೇಕಾಗಿರೋದು ಗ್ಯಾಸ್ ಸಿಲಿಂಡ್ರು. ಗ್ಯಾಸ್ ಸಿಲಿಂಡ್ರ್ 20 ದಿನ ಮುಂಚೆನೇ ಒಂದು 8 ಗ್ಯಾಸ್ ಬುಕ್ ಮಾಡಿದ್ವಿ. ಅವರು ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತಿನ ದಿನ ಬೆಳಗ್ಗೆ ಬಂದು ಸಿಲಿಂಡರಿಗೆ ಫೋನ್ ಮಾಡಿದ್ರೆ ಏಕಾಏಕಿ ಈ ಥರ ಇದಕ್ಕಿದ್ದಂಗೆ ಯುದ್ಧ ಸ್ಟಾರ್ಟ್ ಆಗೈತೆ, ಸಿಲಿಂಡರ್ ಸಿಗ್ತಾಯಿಲ್ಲ ಅಂತ. ಈಗ ಮೊದಲು ಈ 8 ದಿನ ಕೆಳಗಡೆ ಒಂದು 1900-2000 ಕೊಟ್ಟರೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತೈತೆ. ಇವತ್ತಿನ ದಿನ ಈಗ ಎಮರ್ಜೆನ್ಸಿ ನಮಗೆ ಬೇಕಾಗಿರೋದ್ರಿಂದ 4-5 ಕೊಡ್ತೀವಿ ಅಂದ್ರೆ ಒಂದು ಸಿಲಿಂಡರ್ ಸಿಗ್ತಾಯಿಲ್ಲ. ಈ ಮದುವೆ ಹೆಂಗೆ ಮಾಡಬೇಕು ಏನಂತ ಅದೇ ದೊಡ್ಡ ಯೋಚನೆ ಆಗ್ಬಿಟ್ಟೈತಿ. ದಯಮಾಡಿ ಇದ್ರ ಕಡೆ ಸರ್ಕಾರ ಗಮನ ಹರಿಸಿ ಸ್ವಲ್ಪ ಯಾವುದೇ ರೀತಿ ತೊಂದರೆ ಆಗದಂಗೆ ಎಲ್ಲದೂ ಕ್ರಮ ತಗೋಬೇಕಾಗಿ ಕೇಳ್ಕೊಂತೀವಿ. ಇವತ್ತು ಸಾಯಂಕಾಲ ಎಷ್ಟೊತ್ತಿದ್ರು ಬರ್ತಾರೆ ಸರ್, ಬೀಗರು ಬರ್ತಾರೆ. ಅಡುಗೆ ಸ್ಟಾರ್ಟ್ ಮಾಡೋಕ್ಕೂ ಭಟ್ರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಸಿಲಿಂಡ್ರೇ ಇಲ್ಲ. ಏನು ಮಾಡ್ಬೇಕಂತಲೇ ಅರ್ಥ ಆಗ್ತಾಯಿಲ್ಲ. 5-6 ಸಾವಿರ ಕೊಡ್ತೀವಿ ಒಂದು ಕಮರ್ಷಿಯಲ್ ಸಿಲಿಂಡ್ರಿಂದ, ಸಿಲಿಂಡರ್ ಸಿಗ್ತಾಯಿಲ್ಲ.
ಈಗ ಏನು ಮಾಡ್ಬೇಕಂತ ಅದೇ ದೊಡ್ಡ ತಲೆನೋವಾಗ್ಬಿಡುತ್ತೆ. ಈಗ 6-7 ಸಿಲಿಂಡರ್ ಬೇಕು, ಒಂದೇನ 2 ತಂದಿಟ್ಟಿದ್ದಾರೆ. ಏನು ಮಾಡ್ಬೇಕಂತಲೇ ಅರ್ಥ ಆಗ್ತಲ್ಲ ಸರ್, ಭಾಳ ತೊಂದರೆ ಆಗ್ತಾಯಿತ್ತು ಸರ್. ಈಗ ಬೀಗರಿಗೆಲ್ಲ ಗೊತ್ತಾಗೈತೆ ಸರ್, ಆದರೂ ನೋಡೋಣ ಅಲ್ಲಿ ಇಲ್ಲಿ ಅಂತ ಅಡ್ಜಸ್ಟ್ ಮಾಡ್ತೀವಂತ ಒಂದು 8-10 ಜನ ಸಿಲಿಂಡ್ರಿಗೋಸ್ಕರನೇ ಕಳಿಸ್ಬಿಟ್ಟಿದ್ದೀವಿ. ಎಲ್ಲಾದ್ರೂ ಇದ್ದರೆ 5-10 ಸಾವಿರ ಕೊಟ್ಟು ತಂಬರ್ರಿ ಅಂತ. ಆದರೆ ಇದ್ರ ಕಡೆ ಸರ್ಕಾರ ಒಂದು ಸ್ವಲ್ಪ ಗಮನ ಹರಿಸಿ ಈ ಥರ ತೊಂದರೆ ಆಗದಂಗೆ ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ನೀಟಾಗಿ ಇದು ಮಾಡ್ಬೇಕಂತ ಕೇಳ್ಕೊಂತೀವಿ ಸರ್.